ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಝಾನ್ಸಿ ಕಿಚನ್ಗೆ ಬರ್ತಾಳೆ. ಕಿಚನ್ ಹೀಗಿರುತ್ತಾ, ಅಡುಗೆ ಹೇಗೆ ಮಾಡೋದು? ಇದು ಟೊಮೆಟೊ ಪಿಜ್ಜಾ ಮೇಲೆ ಹಾಕ್ತಾರಲ್ವಾ, ಇದು ಪೊಟೆಟೊ ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ಲ ಅದು, ಇದು ಆನಿಯನ್ ಅನಿಸುತ್ತೆ. ಇದೇನಿದು ಇಷ್ಟೊಂದು ತರಹ ತರಕಾರಿ ಇದೆ, ಯಾವುದು ಏನು ಮಾಡೋದು ಇದರಲ್ಲಿ, ಅಯ್ಯೋ ಅಂತಾಳೆ. ಈಚೆ ಮಿಥುನ್ ನಮ್ಮ ಸಂಪತ್ ಕುಮಾರ್ ಅಂಕಲ್ ಕಾಲ್ ಮಾಡ್ತಿದ್ದಾರೆ ಅಂತಾನೆ. ಹೌದಾ, ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕು, ಅದೇನು ಅಂತ ಕೇಳೋಣ ಅಂತಾಳೆ ಅನಿತಾ. ಹಲೋ ಅಂತಾನೆ ಮಿಥುನ್. ನಾನಪ್ಪ ಸಂಪತ್ ಕುಮಾರ್. ಏನಿಲ್ಲ, ನಿಮ್ಮಪ್ಪಂಗೆ 2-3 ಸಲ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿತ್ತು, ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಅಂದ ಹಾಗೆ ಮಿಥುನ್. ನಾನು ಕೇಳಿದ ವಿಷಯ ನಿಜಾನೇನಪ್ಪ ಅಂತಾರೆ ತಾತ. ಯಾವ ವಿಷಯ ಅಂಕಲ್ ಅಂತಾನೆ ಮಿಥುನ್. ಅದೇ ಅನಿತಾ ಮದುವೆ ನಿಂತು ಹೋಗಿದ್ದ ವಿಷಯ ಅಂತಾರೆ ತಾತ. ಹೌದು ಅಂಕಲ್, ನಿಜ ಅಂತಾನೆ ಮಿಥುನ್. ವಿಷಯ ಕೇಳಿ ತುಂಬ ಬೇಜಾರಾಯಿತು. ಹುಡುಗನ ಪೂರ್ವಾಪರ ವಿಚಾರಿಸದೆ ಈ ಮದುವೆಗೆ ಹೇಗಪ್ಪ ಒಪ್ಕೊಂಡ್ರಿ ಅಂತಾರೆ ತಾತ. ಸಮಸ್ಯೆಗಳು ಸೊಳ್ಳೆ ತರಹ ಅಂಕಲ್, ಎಷ್ಟೇ ಕೇರ್ಫುಲ್ ಆಗಿದ್ರೂ ಒಳಗೆ ಬಂದೇ ಬರುತ್ತೆ, ಇದು ಹಾಗೆ ಆಗಿದ್ದು ಅಂತಾನೆ ಮಿಥುನ್. ಅಪ್ಪ ಅಮ್ಮ ಅನಿತಾಗೆ ನೀನೇ ಧೈರ್ಯ ಹೇಳಬೇಕು. ಈಗ ಏನೇನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಡು ಅಂತಾರೆ ತಾತ. ಅದು ಹೇಗೆ ಹೇಳ್ತೀರಾ ಅಂಕಲ್ ಅಂತಾನೆ ಮಿಥುನ್. ಮದುವೆಗೆ ಮುಂಚೆನೇ ಹುಡುಗ ಹೇಗೆ ಅಂತ ವಿಚಾರ ಗೊತ್ತಾಯ್ತಲ್ವಾ, ಅದು ಒಳ್ಳೆಯದೇ ತಾನೆ. ಒಂದು ವೇಳೆ ಅನಿತಾಗೆ ಮದುವೆಯಾಗಿ ವಿಷಯ ಗೊತ್ತಾಗಿದ್ರೆ ಅವಳು ಬಾಳು ನರ್ಕ ಆಗ್ತಿತ್ತು. ಹುಡುಗ ಎಂಥ ಮೋಸಗಾರ ಅಂತ ಮೊದಲೇ ಗೊತ್ತಾಯ್ತಲ್ಲ, ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅನಿತಾ ಒಳ್ಳೆ ಹುಡುಗಿ, ಖಂಡಿತ ಅವಳಿಗೆ ಒಳ್ಳೆ ಸಂಬಂಧ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡೋದನ್ನು ಬಿಟ್ಟು ಅವಳು ಮುಂದಿನ ಬದುಕಿನ ಬಗ್ಗೆ ಗಮನ ಹರಿಸು, ಒಳ್ಳೆಯದು, ಎಲ್ಲ ತಿಳಿಯಾಗಲಿ. ನಾನೇ ಒಂದಿನ ಮನೆಗೆ ಬಂದು ಮಾತಾಡ್ತೀನಿ ಅಂತಾರೆ ತಾತ. ಸರಿ ಅಂಕಲ್ ಅಂತ ಕಾಲ್ ಕಟ್ ಮಾಡ್ತಾನೆ ಮಿಥುನ್. ಈಚೆ ಝಾನ್ಸಿ ಯಾವುದರಿಂದ ಏನೇನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತಿರುವಾಗ ಸಂಗೀತ ಬಂದು ಏನು ಮಾಡ್ತಿದ್ದೀರಾ ಅತ್ತಿಗೆ ಅಂತಾಳೆ. ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದೆ ಅಂತ ಹೇಳೋದ್ರ ಹಿಂದೆ ಇಷ್ಟೆಲ್ಲ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಝಾನ್ಸಿ. ಹಾಗಿದ್ರೆ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅತ್ತಿಗೆ ಅಂತಾಳೆ ಸಂಗೀತ. ಇಲ್ಲ ಅಂತಾಳೆ ಝಾನ್ಸಿ. ಬರೋದನ್ನು ಮಾಡಿ ಅಂತ ಸಂಗೀತ ಅಂದಾಗ, ನನಗೆ ಸ್ಟವ್ ಹಚ್ಚೋಕ್ಕೆ ಬರಲ್ಲ, ಲೈಫಲ್ಲಿ ನಾನು ಕಿಚನ್ ಕಡೆ ಹೋಗಿದ್ದೇ ಇಲ್ಲ, ಇನ್ನು ನಾನು ಅಡುಗೆ ಹೇಗೆ ಮಾಡಲಿ ಸಂಗೀತ ಅಂತಾಳೆ ಝಾನ್ಸಿ. ಮಾಡಲೇಬೇಕು ಅತ್ತಿಗೆ, ಅದು ಚೆನ್ನಾಗಿ ಮಾಡಬೇಕು, ಯಾಕಂದರೆ ನಿಮ್ಮನ್ನು ಓಡಿಸೋಕ್ಕೆ ಕೊಟ್ಟಿರೋ ಟಾಸ್ಕ್ ನೀವು ಮಾಡಿಲ್ಲ ಅಂದರೆ ಅವರಿಗೆಲ್ಲ ಸುಲಭ ಆಗುತ್ತೆ ಅಂತಾಳೆ ಸಂಗೀತ. ಅಯ್ಯೋ, ನಾನು ಈಗ ಏನು ಮಾಡಲಿ ಸಂಗೀತ, ನೀ ನನಗೆ ಹೆಲ್ಪ್ ಮಾಡ್ತೀಯಾ ಅಂತಾಳೆ ಝಾನ್ಸಿ. ಯಾರು ಹೆಲ್ಪ್ ಮಾಡಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರಲ್ಲ ಅತ್ತಿಗೆ ಅಂತಾಳೆ ಸಂಗೀತ. ಅವರಿಗೆ ಗೊತ್ತಾಗ್ದಂಗೆ ಹೆಂಗಾದರೂ ಮಾಡಿ ಹೆಲ್ಪ್ ಮಾಡು ಸಂಗೀತ ಅಂತಾಳೆ ಝಾನ್ಸಿ. ಹಾಂ, ಬ್ಲೂಟೂತ್ ಹಾಕ್ಕೊಂಡು ಹೆಲ್ಪ್ ಮಾಡ್ತೀನಿ, ಆದರೆ ಬೇಸಿಕ್ನ ಯೂಟ್ಯೂಬ್ ನೋಡಿಕೊಂಡೇ ರೆಡಿ ಮಾಡಬೇಕು ಅತ್ತಿಗೆ ಅಂತ ಸಂಗೀತ ಹೇಳುವಾಗ ಪಲ್ಲವಿ ಬಂದು, ಸಂಗೀತ ನೀನೇನೇ ಮಾಡ್ತಿದ್ಯಾ ಇಲ್ಲಿ ಅಂತಾಳೆ. ಅತ್ತಿಗೆ ಮೆನು ಏನಿರಬೇಕು ಅಂತ ಕೇಳ್ತಿದ್ರು ಅಂತಾಳೆ ಸಂಗೀತ. ಅದನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಿ ಅಂತಾಳೆ ಪಲ್ಲವಿ. ಏನೇನು ಮಾಡಬೇಕು ಪಲ್ಲವಿ ಅಂತಾಳೆ ಝಾನ್ಸಿ. ರಾಗಿ ಮುದ್ದೆ, ಬದನೆಕಾಯಿ ಎಣ್ಣೆಗಾಯಿ, ಕ್ಯಾರೆಟ್ ಪಲ್ಯ, ಪಾಯಸ, ಅನ್ನ, ರಸಂ, ತರಕಾರಿ ಸಾಂಬಾರು, ಇದಿಷ್ಟು ಊಟದ ಟೈಮ್ಗೆ ರೆಡಿ ಇರಬೇಕು. ಸಂಗೀತ ನೀನು ಆಚೆ ಹೋಗು, ಇದೆಲ್ಲ ಇವಳು ಯಾರು ಹೆಲ್ಪು ಇಲ್ಲದೆ ಮಾಡಬೇಕು, ಇಲ್ಲ ಗಂಟು ಮೂಟೆನ ಕಟ್ಟಬೇಕು ಅಂತಾಳೆ ಪಲ್ಲವಿ. ಸಂಗೀತ ಅಲ್ಲಿಂದ ಹೋಗ್ತಾಳೆ. ಐಟಮ್ಸ್ ಏನು ಮಾಡಬೇಕು ತಗೋ, ಎಲ್ಲ ಮಾಡು ಅಂತ ಪಲ್ಲವಿ ಲೀಸ್ಟ್ನ ಕೊಟ್ಟು ಹೋಗ್ತಾಳೆ. ಈಚೆ ಅನಿತಾ ಅಮ್ಮ ಅನಿತಾ ಹತ್ರ, ನೀನು ಹೇಳಿದ್ದು ಕರೆಕ್ಟ್, ಝಾನ್ಸಿ ತಂದೆಗೆ ಮದುವೆ ಮಂಟಪದಲ್ಲಿ ನಡೆದಿರೋದು ಇಲ್ಲಿವರೆಗೆ ಆಗಿರೋ ಯಾವ ವಿಚಾರನೂ ಗೊತ್ತಿಲ್ಲ ಅಂತಾರೆ. ಅಷ್ಟೇ ಅಲ್ಲ ಮಾಮ್, ಇಲ್ಲಿವರೆಗೂ ಝಾನ್ಸಿ ಅವ್ರ ತಾತನ ಮರೆಸಿದಾಳೆ, ಸತ್ಯನ ಮುಚ್ಚಿಟ್ಟು ಸುಳ್ಳಿನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂತಾಳೆ ಅನಿತಾ. ಒಂದಲ್ಲ ಒಂದಿನ ಸತ್ಯ ಗೊತ್ತಾಗಲೇಬೇಕಲ್ವಾ ಅಂತಾನೆ ಮಿಥುನ್. ಕಾಂಟ್ಯಾಕ್ಟ್ ಮದುವೆ ಆಗಿ ರಾಘು ಜೊತೆಗೆ 1 ತಿಂಗಳಿದ್ಲು, ಈಗ ರಾಘು ಮನೆಗೆ ಹೋಗಿದ್ದಾಳೆ, ಸುಳ್ಳನ್ನು ಸತ್ಯ ಅಂತ ನಂಬಿಸಿದಾಳೆ ಅಂತಾಳೆ ಅನಿತಾ. ಹೇಗಾದರೂ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ರಾಘವೇಂದ್ರನ ಒಪ್ಪಿಸಿ ಆ ಮನೆಯಲ್ಲಿ ಉಳ್ಕೊಂಡು ಆಮೇಲೆ ಅವ್ರ ತಾತಂಗೆ ಹೇಳ್ಬೋದು ಅಂತ ಪ್ಲ್ಯಾನ್ ಮಾಡಿರ್ಬೋದಲ್ವಾ ಅಂತಾರೆ ಅಮ್ಮ. ಅದಕ್ಕೆ ಅವಕಾಶ ಕೊಡಬಾರ್ದು, ಝಾನ್ಸಿ ವಿಷಯನ ತಾತಂಗೆ ಹೇಳಬೇಕು, ಆಗ ಅವರಿಗೆ ಮೊಮ್ಮಗಳ ಮೇಲೆ ಕೋಪ ಬರುತ್ತೆ, ಅನಿತಾ ಜೀವನ ಹೀಗಾಗಿದೆ ಅಂತ ಅನುಕಂಪ ಬರುತ್ತೆ ಅಂತಾಳೆ ಅನಿತಾ. ಇನ್ನು 6 ದಿನ ವೆಯ್ಟ್ ಮಾಡೋಣ, ಝಾನ್ಸಿನ ಅಷ್ಟರಲ್ಲಿ ಹೊರಗಡೆ ಹಾಕಿಲ್ಲ ಅಂದರೆ ತಾತ ಅನ್ನೋ ಅಸ್ತ್ರನ ಬಳಸೋಣ ಅಂತಾನೆ ಮಿಥುನ್. ಹೌದಣ್ಣ ಅಂತಾಳೆ ಅನಿತಾ. ಈಚೆ ಅನಿತಾ ಬಂದು, ರೀ ಯಜಮಾನ್ರೆ ಅಂತ ರಾಘುನ ಕರೀತಾಳೆ. ನೋಡಿ ಮೇಡಮ್, ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿದರೆ ಮಾತಾಡಿ ಅಂತಾನೆ ರಾಘು. ಯಾಕ್ರಿ ಕೋಪ ಮಾಡ್ಕೋತೀರಾ ಅಂತಾಳೆ ಝಾನ್ಸಿ. ನಾನು ಇಲ್ಲಿದ್ದರೆ ಅಲ್ವಾ ನೀವು ಮಾತಾಡೋದು ಅಂತ ಹೋಗಬೇಕು ಅನ್ನುವಾಗ ನಾನು ಹೋಗೋಕ್ಕೆ ಬಿಡಲ್ಲ, ಹೆಂಡತಿ ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು ಗಂಡನ ಕರ್ತವ್ಯ ಅಲ್ವಾ ರಾಘು ಅಂತಾಳೆ ಝಾನ್ಸಿ. ಹೌದು, ಆದರೆ ನಾನು ನಿಮ್ಮ ಗಂಡ ಅಲ್ವಲ್ಲ ಅಂತಾನೆ ರಾಘು. ಹಾಗಿದ್ರೆ ಈ ತಾಳೆ ಅಂತಾಳೆ ಝಾನ್ಸಿ.
ಅದನ್ನು ಇಟ್ಕೊಂಡೆ ನಮಗೆ ಈ ರೇಂಜಿಗೆ ಕಷ್ಟ ಕೊಡ್ತಿದ್ದೀರಾ, ಅಂಥದ್ರಲ್ಲಿ ನಿಮ್ಗೇನ್ರಿ ಕಷ್ಟ ಅಂತಾನೆ ರಾಘು. ನಾನು ಅಡುಗೆ ಮಾಡಬೇಕಂತೆ ಅಂತಾಳೆ ಝಾನ್ಸಿ. ಮಾಡಿ ಅಂತಾನೆ ರಾಘು. ಅಡುಗೆ ಮಾಡೋಕ್ಕೆ ಬರಲ್ವಲ್ಲ ರಾಘು ಅಂತಾಳೆ ಝಾನ್ಸಿ. ಹಾಗಾದರೆ ಅವ್ರು ಕೊಡೋ ಪನಿಷ್ಮೆಂಟ್ನ ಅನುಭವಿಸಿ ಅಂತಾನೆ ರಾಘು. ನನಗೆ ಹೆಲ್ಪ್ ಮಾಡು ಅಂತಾಳೆ ಝಾನ್ಸಿ. ನಿಮಗೆ ಹೆಲ್ಪ್ ಮಾಡೋದು ಒಂದೇ, ಹಾವಿರೋ ಹುತ್ತಕ್ಕೆ ಕೈ ಹಾಕೋದು ಒಂದೇ. ನಿಮ್ಮ ಸಹವಾಸ ಬೇಡ ಮೇಡಮ್ ಅಂತಾನೆ ರಾಘು. ಪ್ಲೀಸ್ ರಾಘು, ಹಾಗೆಲ್ಲ ಹೇಳಬೇಡ, ಬೇಕಿದ್ರೆ ಈ ಸರ್ತಿ ನಾನು ಮುತ್ತು ಕೊಡ್ತೀನಿ ಅಂತಾಳೆ ಝಾನ್ಸಿ. ಯಾರಿಗೆ ಬೇಕ್ರಿ ನಿಮ್ಮ ಮುತ್ತು ಅಂತಾನೆ ರಾಘು. ಹಾಗಾದರೆ ನೀವು ಕೊಡ್ತೀರಾ ಅಂತಾಳೆ ಝಾನ್ಸಿ. ಹಾಗಂತ ಹೇಳಿದ್ನಾ, ಸುಮ್ಮನೆ ದಾರಿ ಬಿಡಿ ಅಂತಾನೆ ರಾಘು. ನಾನೇನು ಮಾಡಲಿ ಅಂತಾಳೆ ಝಾನ್ಸಿ. ಕಷ್ಟ ಆದರೆ ಹೋಗ್ಬೋದು ಅಂತಾನೆ ರಾಘು. ನಾನು ಇಲ್ಲಿಂದ ಹೋಗೋಕ್ಕಾಗಲ್ಲ, ಬಂದಿರೋದು ಇಲ್ಲೇ ಇರೋದಕ್ಕೆ, ಇಲ್ಲೇ ಇದ್ದು ಬಾಳಕ್ಕೆ. ನೋಡ್ತಿರು, ನಾನು ಅಡುಗೆ ಮಾಡೇ ತೋರಿಸ್ತೀನಿ ಅಂತ ಝಾನ್ಸಿ ಹೋಗ್ತಾಳೆ. ಈಚೆ ಗಣಪ ಪಲ್ಲವಿ, ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತೀಯಾ ಅಂತಾರೆ. 100% ಆಗುತ್ತೆ ದೊಡ್ಡಪ್ಪ. ಪ್ರಾಕ್ಟೀಸ್ ಇಲ್ಲದೆ ಫೀಲ್ಡ್ಗೆ ಇಳಿದು ಮ್ಯಾಚ್ ಆಡಿ ಗೆಲ್ಲೋಕ್ಕೆ ಸಾಧ್ಯನಾ? ಹಾಗೆ ಇವಳ ಪರಿಸ್ಥಿತಿ. ಇಲ್ಲಿವರೆಗೂ ಅಡುಗೆ ಮನೆಗೆ ಕಾಲಿಟ್ಟಿಲ್ಲ, ಅಂಥದ್ರಲ್ಲಿ ಅಡುಗೆ ಮಾಡೋಕ್ಕೆ ಸಾಧ್ಯನಾ ಅಂತಾಳೆ ಪಲ್ಲವಿ. ಇಷ್ಟು ತನಕ ವಹಿಸಿರೋ ಕೆಲಸನ ಸರಿಯಾಗಿ ನಿರ್ವಹಿಸಿದ್ದಾಳೆ, ಅಡುಗೆನೂ ಹಾಗೆ ಮಾಡಿಬಿಟ್ರೆ ಅಂತಾರೆ ಮಂಜುಳಾ. ಅಮ್ಮ, ಅಡುಗೆ ಅಂದರೆ ಪೊರ್ಕೆ ಇಟ್ಕೊಂಡಷ್ಟು ಸುಲಭ ಅಲ್ಲ, ಬೀದಿಲಿ ನೀರು ತಂದಷ್ಟು ಸಾಧಾರಣವೂ ಅಲ್ಲ. ಅವಳಿಗೆ ನಿಜವಾದ ಟಾಸ್ಕ್ ಶುರುವಾಗಿರೋದೇ ಈಗ ಅಂತಾಳೆ ಪಲ್ಲವಿ. ಅವಳು ಮಾಡಿರೋ ಅಡುಗೆಯಲ್ಲಿ ಏನೆಲ್ಲ ಕಂಪ್ಲೇಂಟ್ ಇದೆ ಅಂತ ಹುಡ್ಕೋಣ. ಜೀವನದಲ್ಲಿ ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸೋಣ ಅಂತಾರೆ ಗಣಪ. ಅದಕ್ಕೆ ಅವಳಿಗೆ ಈ ಟಾಸ್ಕ್ ಕೊಟ್ಟಿರೋದು. ಅವಳಿಗೆ ರುಚಿಯಾಗಿ ಅಡುಗೆ ಮಾಡೋಕ್ಕಾಗದೆ ಸೋಲ್ತಾಳೆ, ಆವಾಗ ಮನೆಯಿಂದ ನಾವು ಅವಳನ್ನು ಹೊರಗಡೆ ಹಾಕಬೇಕು ಅಂತಾಳೆ ಪಲ್ಲವಿ. ಈಚೆ ಝಾನ್ಸಿ ಲೀಸ್ಟ್ ತಗೊಂಡು ಮತ್ತೆ ಐಟಮ್ಸ್ನ ಓದಿ, ಅಯ್ಯೋ ದೇವ್ರೆ, ಹೆಂಗಪ್ಪ ಮಾಡಲಿ, ನನಗೊಂದು ಗೊತ್ತಾಗ್ತಿಲ್ವಲ್ಲ. ಮೊದಲು ಪಾಯಸ ಮಾಡ್ತೀನಿ. ಪಾಯಸ ಹೇಗೆ ಮಾಡೋದು? ಯಾವ ತರಕಾರಿ ಹಾಕ್ತಾರೆ? ವೈಟ್ ಇರುತ್ತೆ, ಇದನ್ನೇ ಹಾಕಬೇಕು ಅಂತ ಮೂಲಂಗಿ ತೆಗಿತಾಳೆ. ಹಿಟ್ಟಿನ ಡಬ್ಬನೆಲ್ಲ ತೆಗೆದು ಇದನ್ನೆಲ್ಲ ಹಾಕೋಣ ಅಂತ ಪಾಯಸ ಸ್ವೀಟ್ ಆಗಿರುತ್ತೆ. ಶುಗರ್ ಅಂತ ಅದನ್ನು ತೆಗಿತಾಳೆ. ಯಾವುದು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿಲ್ವಲ್ಲ, ಹೋಗಿ ಕೇಳಿದರೆ ಬೈತಾರೆ. ಎಷ್ಟು ಜನರಿಗೆ ಅಡುಗೆ ಮಾಡಬೇಕು ಅಂತ ಕೇಳೋ ನೆಪದಲ್ಲಿ ಇವಾಗಿರೋ ಡೌಟ್ನ ಕ್ಲಿಯರ್ ಮಾಡ್ಕೋತೀನಿ ಅಂತ ಮನೆಯವ್ರ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಅಂತಾಳೆ. ಅಡುಗೆ ಮನೆಗೆ ಹೋಗಿ 1 ನಿಮಿಷ ಆಗಿಲ್ಲ, ಆಗಲೇ ಹೊರಗೆ ಬಂದಿದೆಯಲ್ಲ, ಏನು ಸಮಸ್ಯೆ ಅಂತಾರೆ ಅಜ್ಜಿ. ನನಗೆ ಕೆಲವೊಂದು ಡೌಟ್ಸ್ ಇದೆ, ನಾನು ಇವಾಗ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂತಾಳೆ ಝಾನ್ಸಿ. ಗೊತ್ತಿಲ್ವಾ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಅಂತಾರೆ ಮಂಜುಳಾ. 9 ಮೆಂಬರ್ಸ್ ಇದ್ದೀವಿ, ಅಷ್ಟೇ ಮಾಡಲಾ ಅಂತಾಳೆ ಝಾನ್ಸಿ. ನೋಡಮ್ಮ, ಯಾವಾಗಲೂ ಅಡುಗೆನ 2 ಜನಕ್ಕೆ ಎಕ್ಸ್ಟ್ರಾ ಮಾಡಬೇಕು, ಯಾಕಂದರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದರೆ ಏನು ಮಾಡ್ತೀಯಾ ಅಂತಾರೆ ಗಣಪ. 9 + 2 11 ಸಾಕಲ್ವಾ ಅಂತಾಳೆ ಝಾನ್ಸಿ. ಕ್ಲಿಯರ್ ಆಯ್ತಲ್ವಾ, ಹೋಗು ಅಂತಾಳೆ ಪಲ್ಲವಿ. ಇನ್ನೂ ಚಿಕ್ಕ ಡೌಟ್, ಮೊದಲು ಮುದ್ದೆ ಮಾಡಲಾ ಪಾಯಸ ಮಾಡಲಾ, ಏನು ಮಾಡಲಿ ಅಂತಾಳೆ ಝಾನ್ಸಿ. ನೀನು ಯಾವುದಾದ್ರೂ ಮಾಡು, ಊಟ ಟೈಮ್ಗೆ ಕೊಡು ಅಂತಾರೆ ಮಂಜುಳಾ. ಮುದ್ದೆಗೆ ಹಿಟ್ಟು ಎಷ್ಟು ಹೊತ್ತು ಕಲಸಿಡಬೇಕು ಅಂತಾಳೆ ಝಾನ್ಸಿ. ಮಹಾತಾಯಿ, ಕಲಸೋದು ಚಪಾತಿಗೆ, ಮುದ್ದೆಗಲ್ಲ ಅಂತಾರೆ ಗಣಪ. ಅದು ಚಪಾತಿ ಯಾರಾದರೂ ಕೇಳಿದರೆ ಇವಾಗಲೇ ಕಲಸಿಡ್ಬೇಕಲ್ವಾ, ಅದಕ್ಕೆ ಕೇಳಿದೆ ಅಂತಾಳೆ ಝಾನ್ಸಿ. ಮುದ್ದೆ ಮಾಡೋಕ್ಕೆ ಬರುತ್ತೆ ತಾನೇ ಅಂತಾರೆ ಲಲಿತಾ. ತಿನ್ನೋಕ್ಕೂ ಬರಲ್ಲ, ಮಾಡೋಕ್ಕೆಲ್ಲಿಂದ ಬರುತ್ತೆ ಅಂತ ಗೊಣಗ್ತಾಳೆ ಝಾನ್ಸಿ. ಮುಗೀತಾ ಅಂತಾರೆ ಅಜ್ಜಿ. ಎಣ್ಣೆಗಾಯಿಗೆ ಎಷ್ಟು ಲೀಟ್ರ್ ಎಣ್ಣೆ ಹಾಕಬೇಕು ಅಂತಾಳೆ ಝಾನ್ಸಿ. ಈ ಡೌಟ್ ಯಾಕೆ ಬಂತು ಅಂತಾರೆ ಅಜ್ಜಿ. ಎಣ್ಣೆಗಾಯಿ ಅಂದಮೇಲೆ ಎಣ್ಣೆ ಹಾಕಿನೇ ತಾನೇ ಮಾಡಬೇಕು. ಒಗ್ಗರಣೆಗೆ ಸಾಸಿವೆ ಹಾಕಬೇಕು ಅಂತ ಗೊತ್ತು, ಎಷ್ಟು kg ಹಾಕಬೇಕು ಅಂತ ಗೊತ್ತಿಲ್ಲ ಅಂತಾಳೆ ಝಾನ್ಸಿ. kg ಗಟ್ಟಲೆ ಹಾಕ್ತಾರಾ? ಗ್ರಾಮ್ ಲೆಕ್ಕದಲ್ಲಿ ಹಾಕಬೇಕು ಅಂತಾರೆ ಲಲಿತಾ. ಅಕ್ಕಿ ಎಷ್ಟು ಗ್ರಾಮ್ ಹಾಕಬೇಕು ಅಂತಾಳೆ ಝಾನ್ಸಿ. ಎಲ್ಲನ ಹಾಕ್ತಾರೆ. ನಿನಗೆ ಯಾರಮ್ಮ ಅಡುಗೆ ಕಲಿಸಿದ್ದು? ಅಕ್ಕಿನ ಗ್ರಾಮ್ ಲೆಕ್ಕದಲ್ಲಿ ಹಾಕಬೇಕು ಅಂತ ಯಾರು ಹೇಳಿದ್ದು ನಿನಗೆ? ಅಡುಗೆ ಮಾಡೋಕ್ಕೆ ಬರತ್ತಾ ಅಂತಾರೆ ಗಣಪ. ಅಡುಗೆ ಮನೆಗೆ ಹೋಗಿದ್ದೆ ಫಸ್ಟ್ ಅಂತಾಳೆ ಝಾನ್ಸಿ. ಹೋಗಿ ಅಡುಗೆ ಮಾಡು, ಇಲ್ಲಿರೋರ ತಲೆ ತಿನ್ನಬೇಡ ಅಂತಾಳೆ ಪಲ್ಲವಿ. ಹೋಗ್ತೀನಿ, ಅಡುಗೆ ಮಾಡೇ ಮಾಡ್ತೀನಿ ಅಂತ ಝಾನ್ಸಿ ಹೋಗ್ತಾಳೆ. ಇವತ್ತೇ ಅವಳಿಗೆ ಈ ಮನೇಲಿ ಕೊನೆ ದಿನ ಅಂತಾಳೆ ಪಲ್ಲವಿ. ಈಚೆ ರಾಘು ತರುಣ್ ಹತ್ರ, ಝಾನ್ಸಿ ಮೇಡಮ್ ಮನೆ ಬಿಟ್ಟು ಹೋಗೋ ಟೈಮ್ ಬಂತು ಅಂತಾನೆ. ಅದು ಹೇಗೆ ಹೇಳ್ತೀಯಾ ಅಂತಾನೆ ತರುಣ್. ಮನೇಲಿ ಅಡುಗೆ ಮಾಡೋ ಟಾಸ್ಕ್ ಕೊಟ್ಟಿದ್ದಾರೆ ಅಂತಾನೆ ರಾಘು. ಟಾಸ್ಕ್ ಮಾಡಿ ಗೆದ್ರೆ ಇಲ್ಲೇ ಉಳ್ಕೋತಾರೆ ಅಲ್ವಾ ಅಂತಾನೆ ತರುಣ್. ಎಣ್ಣೆಗಾಯಿಗೆ ಎಷ್ಟು kg ಎಣ್ಣೆ ಹಾಕೋದು? ಮುದ್ದೆ ಮಾಡೋಕ್ಕೆ ಹಿಟ್ಟು ಕಲಿಸ್ಬೇಕಾ ಅಂತಾರೆ. ಅಡುಗೆ ಬಗ್ಗೆ ಬೇಸಿಕ್ ನಾಲೆಜ್ ಕೂಡ ಗೊತ್ತಿಲ್ಲ ಅಂದಮೇಲೆ ಅವರು ಅಡುಗೆ ಮಾಡಿ ಬಡಿಸಿ ಎಲ್ಲರ ಮನಸ್ಸನ್ನ ಗೆದ್ದು ಇಲ್ಲೇ ಉಳ್ಕೊಳ್ಳೋಕೆ ಸಾಧ್ಯನಾ ಅಂತಾನೆ ರಾಘು. ಏನು ಹೇಳ್ತಿದ್ಯಾ ಅಂತಾನೆ ತರುಣ್. ಇವತ್ತೇ ಲಗೇಜ್ ತಗೊಂಡು ಹೋಗ್ತಾರೆ, ಇವತ್ತೇ ಅವ್ರ ಕತೆ ಮುಗೀತು ಅಂತಾನೆ ರಾಘು. ಅವ್ರ ಕತೆ ಅಲ್ಲ, ನಿಂದು ಈ ಕತೆ ಮುಗೀತಾ? ಎಷ್ಟು ನಾಟಕ ಮಾಡ್ತೀಯಾ ಅಂತಾನೆ ತರುಣ್. ನಾನೇನೋ ಮಾಡಿದೆ ಅಂತಾನೆ ರಾಘು. ಒಳಗಡೆ ಹೆಂಡ್ತಿ ನನ್ನ ಬಿಟ್ಟು ಹೋಗದೇ ಇದ್ದರೆ ಸಾಕು ಅನ್ನೋ ಆಸೆ, ಹೊರಗಡೆ ಈ ಥರ ಡ್ರಾಮಾ ಮಾಡ್ತೀಯಾ? ಮೊನ್ನೆ ನೀನು ಮುತ್ತು ಕೊಟ್ಟಿದ್ದನ್ನು ನಾನು ನೋಡಿದ್ದೀನಿ ಅಂತ ಈ ರೀತಿ ಸಂಭಾಳಿಸ್ತಿದ್ಯಾ ಅಂತಾನೆ ತರುಣ್. ಇಲ್ಲ ಕಣೋ, ಮುತ್ತು ಕೊಟ್ಟಿದ್ದ ಕಾರಣನೇ ಬೇರೆ ಅಂತಾನೆ ರಾಘು. ಸಾಕು, ಕಾರಣ ಕೊಡಬೇಡ, ಗೊತ್ತು ಕಣೆ, ಬದಲಾವಣೆ ಸಹಜ ನೇರವಾಗಿ ಮಾತಾಡ್ತಿದ್ದ ರಾಘು
ಫಿಲ್ಟರ್ ಮಾಡಿ ಮಾತಾಡ್ತಿದ್ದಾನೆ. ಹೆಣ್ಣು ಮಾಯೆ ಅಂತಾನೆ ತರುಣ್. ನಿನ್ನ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಅಂತ ರಾಘು ಹೋಗ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.